ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನನ್ನ ಮಗಳಿಗೆ ತುಂಬಾ ಹುಷಾರಿದ್ದಿಲ್ಲ. ಮೊನ್ನೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿದ್ರು, ಆರಾಮಾಗಿದ್ದಿಲ್ಲ. ಅತ್ತೆ ಫೋನ್ ಮಾಡಿದರು. ಅತ್ತೆ ಬಂದು ಬಾರಮ್ಮ, ಭಾಳ ಹುಷಾರಿಲ್ಲ, ಏನೋ ತುಂಬ ಸುಸ್ತಾಗಿ ಮಲ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರು. ಅವಳು ಸುಸ್ತಾಗಿರೋಕ್ಕೆ ಯಾರ ಹತ್ರನೂ ಮಾತಾಡ್ತಿದ್ದಿಲ್ಲ. ನಾನು ಅವಾಗವಾಗ ಮಾತಾಡ್ಸ್ಕೊತ ನಕ್ಕಂತ ಇದ್ದೆ. ಹಾಗೆ ಮಾತಾಡ್ಕೊತ ಅಮ್ಮ ಸುಸ್ತಾಗ್ತೈತೆ ಅಂತ ಹೇಳಿದ್ಲು. ಒಳಗೋಗಿ ತೋರಿಸ್ಕೊಂಬಂದೆ. ಅದು ಒಂದು ಸ್ವಲ್ಪ ಕುರುಕುರು ತಿಂಡಿ ಒಂದು ಸ್ವಲ್ಪ ಕಮ್ಮಿ ಮಾಡಿರಿ, ಅದಕ್ಕೆ ಜ್ವರ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ಅಂತಂದೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಒಂದು ಇಂಜೆಕ್ಷನ್ ಮಾಡಿದರು. ತುಂಬ ಸುಸ್ತಾಗಿದ್ಲಂತ ಒಂದು ಇಂಜೆಕ್ಷನ್ ಮಾಡಿ ತುಂಬ ಅಳ್ತಾಯಿದ್ಲು. ಅದನ್ನೇ ಸಮಾಧಾನ ಮಾಡಿ ಅವಳಿಗೊಂದು ಚಾಕ್ಲೇಟ್ ಕೊಡಿಸಿದೆ. ಚಾಕ್ಲೇಟ್ ತಗೋ ಪಾಪು, ಬಾ ಹೋಗೋಣ ಅಂತ ಹೇಳಿದೆ. ಗಾಡಿ ತಲ್ಲಿ ನಿಂತ್ಕೊಂಡು ನನಗೆ ಸುಸ್ತಾಗ್ತಿದೆ ಅಂತ ಕೂತ್ಕೊಂಡ್ಲು. ಅಲ್ಲಿಂದ ಅತ್ತೆ ಮನೆ ಬಿಟ್ಟು ನಮ್ಮ ಮನೆಗೆ ಬಂದೆ. ಇವತ್ತು ನನ್ನ ಮಗಳಿಗೆ ಹುಷಾರಿದ್ದಿಲ್ಲ, ಸಣ್ಣ ಮಗಳಿಗೆ ತುಂಬ ಜ್ವರ ಬಂದಿತ್ತಂತ ಅತ್ತೆ ಫೋನ್ ಮಾಡಿತ್ತು. ಹೋಗಿ ಡ್ಯೂಟಿಯಿಂದ ಮನೆಗೂ ಬರಲಿಲ್ಲ, ಅತ್ತೆ ಮನೆಗೆ ಹೋಗಿ ಮಗಳನ್ನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದೆ. ಅದೇ ಒಂಥರ ಕುರುಕುರು ತಿಂಡಿ ತಿಂತಾರಲ್ಲ, ಅದಕ್ಕೆ ಜ್ವರ ಬಂದಿದೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗುತ್ತೆ, ರಜಾ ಬಂದರೆ ಮಕ್ಕಳು ನಡೆಯೋದು ಕಷ್ಟ. ಇಂಜೆಕ್ಷನ್ ಮಾಡಿದರು, ಪಾಪ ಅನ್ನಿಸ್ಬಿಡ್ತು ಇಂಜೆಕ್ಷನ್ ನೋಡಿ. ಅಳಕ್ಕೆ ಕೂತಿದ್ಲು. ಸ್ವಲ್ಪ ಸಮಾಧಾನ ಮಾಡಿ ಚಾಕ್ಲೇಟ್ ಕೊಡಿಸಿದೆ. ಏನು ಮಾಡಬೇಕು, ಮನೆಗಿದ್ದರೆ ಮಕ್ಳು ನೋಡ್ಕೊಳಕ್ಕಾಗ್ತೈತೆ. ನಾವು ಕೆಲಸ ಅನ್ನೋ ಕಡೆಗೆ ಹೋಗ್ತೀವ. ಮಕ್ಕಳನ್ನ ಅತ್ತೆ ಮಾವನ ಹತ್ರ ಬಿಟ್ಟು ಹೋಗ್ಬೇಕು ಅಂದರೆ ಥರ ಬೇಜಾರಾಗ್ತೈತಿ. ಅತ್ತೆ ಮಾವನ ಎಷ್ಟಂತ ನೋಡ್ತಾರೆ ಹೇಳ್ರಿ. ಪರವಾಗಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ನೋಡಬೇಕು, ಇನ್ನೊಂದು 2 ಡೇಸು ಅವಳಿಗೆ ಬಿಟ್ಬಿಟ್ಟು ಜ್ವರ ಬರ್ತಿದೆ. ನೆಕ್ಸ್ಟ್ ಟೈಮ್ ಹೋಗಿ ಬ್ಲಡ್ ಟೆಸ್ಟ್ ಒಂದು ಮಾಡಿಸ್ತೀನಿ. ಈಗ ಅದನ್ನೆಲ್ಲ ಹುಡುಗ್ರನ್ನೆಲ್ಲ ಅತ್ತೆ ಮನೆ ಬಿಟ್ಟು ಅವಳಿಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ ಎಲ್ಲ ಹಾಕ್ಸಿ ಬಂದಿದ್ದೀನಿ ಮನೆಗೆ. ಈಗ ಬಂದೆ ಮನೆಗೆ. ನನ್ನ ಮಗಳಿಗೆ ಊಟಕ್ಕೆ ಹಾಕಿದ್ದೀನಿ. ನನ್ನ ಮಗಳು ಊಟ ಮಾಡ್ತಿದ್ದಾಳೆ, ಬನ್ನಿ ತೋರಿಸ್ತೀನಿ. ನೋಡಿರಿ, ನನ್ನ ಮಗಳು ಊಟ ಮಾಡ್ತಿದ್ದಾಳೆ. ಜ್ವರ ಬಂದೈತಿ, ಈ ಮಗಳು ಆರಾಮಾಗಿ ಊಟ ಮಾಡ್ತಿದ್ದಾಳೆ. ನಿಜ ಮಕ್ಕಳು ನೋಡ್ಕೊಳಕ್ಕಂತೂ ಆಗ್ತಾನೆ ಇಲ್ಲ. ರಜಾ ಸ್ಕೂಲ್ ಯಾಕೆ ರಜಾ ಕೊಡುತ್ತೋ ಅನ್ನಿಸ್ಬಿಡ್ತತೆ. ಸ್ಕೂಲ್ ಇದ್ರೆ ಬೆಟರು. ಮಕ್ಕಳು ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತಾರೆ. ಅವಾಗೊಂದು ಸ್ವಲ್ಪ ಫ್ರೀ ಆಗಿರ್ಬೋದು. ನಾನು ಸಂಜೆ ಡ್ಯೂಟಿಯಿಂದ ಬಂದುಬಿಡ್ತೀನಿ. ಅವಾಗೊಂದು ಸ್ವಲ್ಪ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ಡ್ಯೂಟಿಗೆ ಹೋಗ್ಕಂತ ಮಕ್ಳ ಜೊತೆ ಮಕ್ಕಳು ರಜೆ ಇದ್ದಾರೆ ಅಂತ ನಮ್ಮ ಮನೆಗೂ ಇಟ್ಕೊಳಂಗಿಲ್ಲ. ಮನೆಗೆ ಯಾರು ಇರಲ್ಲ. ಅತ್ತೆ ಮನೆ ಬಿಟ್ಟು ಬಂದಿದ್ದೀನಿ. ಅವರು ಅವ್ರದ್ದು ಹೋಟ್ಲು ಅದು ಇದು ಅಂತ ನೋಡ್ಕೊಳೋದು, ಅವರು ಅದರಲ್ಲೇ ಬ್ಯುಸಿ ಆಗಿಬಿಡ್ತಾರೆ. ಈಗ ನೋಡಬೇಕು, ನನ್ನ ಮಗಳು ಆರಾಮಾದರೆ ಸಾಕು ಅನಿಸ್ಬಿಟ್ಟಿದೆ. ಈಗಲೇ ಏನು ಮಾಡೋಕ್ಕಾಗುತ್ತೆ, ಹಾಗೆಲ್ಲ ದುಡಿಬೇಕು. ಈಗ ಈ ಟೈಮಲ್ಲಿ ಮಕ್ಳಿಗೋಸ್ಕರ ದುಡಿಬೇಕು ಅಂತ ನಾವು ದುಡಿಯೋಕ್ಕೆ ಇದು ಮಾಡ್ತಿದ್ದೀವಿ. ಅದು ಏನಂದರೆ ಮಕ್ಕಳದು ಪ್ರಾಬ್ಲಮ್. ಎಷ್ಟೇ ಇಂಟ್ರೆಸ್ಟ್ ಕೊಟ್ಟರು ಮಕ್ಕಳನ್ನ ಅಷ್ಟೊಂದು ನೋಡ್ತಿರ್ತೀವಿ, ಅವು ಯಾವಾಗ ಏನು ತಿಂತಾವೆ ಅನ್ನೋದೇ ಗೊತ್ತಾಗಲ್ಲ. ಈಗ ಆಟಕ್ಕೆ ಅದು ಮಾಡ್ತಾರೆ. ಏನು ತುಂಬ ಆಟ ಮಾಡ್ತಾಳೆ. ಸಣ್ಣವಳಂದ್ರೆ ತುಂಬ ಆಟ ಮಾಡ್ತಾಳೆ, ತುಂಬ ಕಿರಿಕಿರಿ ಮಾಡ್ತಾಳೆ. ದೊಡ್ಡವಳನ್ನ ಹೆಂಗೋ ಕಂಟ್ರೋಲ್ ಮಾಡ್ಬೋದು, ಸಣ್ಣವಳನ್ನ ಕಂಟ್ರೋಲ್ ಮಾಡೋಕ್ಕೆ ಬರ್ತಾ ಇಲ್ಲ. ರಜಾ ಅಂತಂದು ತುಂಬ ಇದು ಮಾಡ್ತಿದ್ದಾಳೆ. ನೋಡಬೇಕು ಈಗ ಮಗಳದ್ದು ಏನಾಗುತ್ತೆ ಅಂತ. ಅವಳದ್ದು ಒಂದು ಟೈಮ್ ತೋರಿಸ್ತಿದ್ದೀನಿ, ಏನು ಮಾಡತ್ತಾರ. ಇನ್ನೊಂದು ಟೈಮು ನಾಳೆ ಒಂದು ಟೈಮ್ ಚೆಕ್ ಮಾಡಿಸ್ತೀನಿ, ಬ್ಲಡ್ ಚೆಕ್ ಮಾಡಿಸಿ ಏನಂತ ನೋಡಿ. ಅವಳನ್ನ ಸ್ವಲ್ಪ ಮಕ್ಕಳಿಗೆ ಆರಾಮಿಲ್ಲ ಅಂದರೆ ತಂದೆ ತಾಯಿಗೆ ನಿಜ ಎಷ್ಟು ಮೂಡ್ ಆಫ್ ಆಗಿಬಿಟ್ಟಿದೆ ಅಂದರೆ, ನನಗಂತೂ ತುಂಬ ಮೂಡ್ ಆಫ್ ಆಗಿಬಿಟ್ಟಿದೆ. ನಿನ್ನೆ ನಮ್ಮ ಮನೆಯವರಿದ್ದರು, ಹೋಗಿ ತೋರಿಸ್ಕೊಂಬಂದ್ವಿ. ಮತ್ತೆ ಜ್ವರ ಬರ್ತಿದೆ ಅಂತ ಮತ್ತೆ ಅತ್ತೆ ಫೋನ್ ಮಾಡಿತ್ತು. ನಮ್ಮ ಮನೆಯವ್ರಿಗೆ ಈಗ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ. ಒಬ್ಬಳೇ ಹೋಗಿ ತೋರಿಸ್ಕೊಂಬರೋದು, ಒಂದು ಗೊತ್ತಲ್ಲ ಇಂಡಿಪೆಂಡೆಂಟ್ ಪೇರೆಂಟ್ ಹೆಂಗಿರ್ತಾರೆ ಅಂತ. ಒಬ್ಬಳೇ ಇದ್ದು ಒಬ್ಬಳೇ ತೋರಿಸ್ಕೊಂಡು ಒಬ್ಬಳೇ ನೋಡಿಕೊಂಡು ಅಂತ ತುಂಬ ಸುಸ್ತಾಕೈತೆ ನನಗೂ. ಕೆಲಸ, ಮನೆ, ಮಕ್ಕಳು, ಏನು ಮಾಡಬೇಕು. ಮಕ್ಳಿಗೋಸ್ಕರ ಎಲ್ಲ ತಡ್ಕೊಂಡು ಮಾಡ್ತಿದ್ದೀನಿ. ನನ್ನ ಮಗಳು ಈಗ ಆರಾಮಾದರೆ ಸಾಕು ಅನ್ನಿಸ್ಬಿಟ್ಟಿದೆ. ನೋಡೋಣ, ನಾಳೆ ತನಕ ನೋಡಿ ಇದು ಮಾಡೋಣ. ಇವಾಗ ಕೇಳಿದ್ರು, ಹ್ಞೂ ಅಂದೆ. ಸುಸ್ತಾಗ್ತಿದೆ ಅಂತ ಕೇಳಿದ್ರು, ಹ್ಞೂ ಅಂದೆ. ಅದಕ್ಕೆ ಸಾಕು, ಕುಕ್ಕಿಗೆ ಸ್ವಲ್ಪ ರೈಸ್ ಮಾಡಿ ಅವನಿಗೆ ಊಟಕ್ಕೆ ಹಾಕು, ನಾನು ನಿನಗೆ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ತೀನಿ ಅಂದರು. ನಿಜ ನನಗೂ ಸುಸ್ತಾಗಿತ್ತು, ಅಡುಗೆ ಮಾಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನೋಡ್ರಿ. ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದ್ದಾರೆ, ಈಗ ಬರುತ್ತೆ ಅಂತೆ. ಥ್ಯಾಂಕ್ ಯು ರೀ. ಅಷ್ಟು ದೂರ ಇದ್ರೂ ಹೆಂಡ್ತಿ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ನಿಜ ಖುಷಿ ಆಗುತ್ತೆ. ಹೆಂಡ್ತಿಗೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ಟರೆ ಅವಶ್ಯಕತೆ ಏನಿಲ್ಲ, ಇಷ್ಟಿಷ್ಟಲ್ಲೇ ಎಷ್ಟು ಖುಷಿ ಪಡಿಸ್ತಾರಲ್ವ. ನನಗೆ ನಿಜ ತುಂಬ ಖುಷಿ ಆಗ್ತೈತೆ.
ನನ್ನ ಗಂಡ ಎಲ್ಲೋ ಇದ್ದಾರೆ. ನನಗೆ ಸುಸ್ತಾಗೈತೆ, ಅದಕ್ಕೆ ಒಂದು ನಿಮಿಷ ತಡಿ ಫೋನ್ ಮಾಡ್ತೀನಿ ಅಂತ ಸಡನ್ನೇ ಝೊಮ್ಯಾಟೊದಲ್ಲಿ ಏನೋ ಆರ್ಡ್ರ್ ಮಾಡಿದ್ದೀನಿ, ಬರ್ತೈತೆ ಮನೆ ತಲೆ ಹೋಗ್ತಾಗೋ, ಮಗಳಿಗೆ ಅನ್ನ ಮಾಡಿ ಹಾಕು ಸಾಕು ಅಂತ ಹೇಳಿದ್ರು. ಇಂಥ ಗಂಡನ ಪಡೆಯಕ್ಕೆ ಪುಣ್ಯ ಮಾಡಿದೆ. ನನಗೆ ಒಂದೊಂದು ಟೈಮ್ ಅನಿಸುತ್ತೆ, ನಿಜ ನಾವು ಅಪ್ಪ ಅಮ್ಮಂಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಝೊಮ್ಯಾಟೊದವ್ರು ಬಂದು ಆರ್ಡ್ರ್ ಕೊಟ್ಟೋದ್ರು. ಅದೇನಂತ ನೋಡು, ನನ್ನ ಫೇವ್ರೇಟ್ ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಮನೆಯವರು. ತುಂಬಾ ಖುಷಿ ಆಯಿತು. ಜ್ವರ ಕಮ್ಮಿ ಆಗಿದ್ದಿಲ್ಲ. ನೆಕ್ಸ್ಟ್ ಡೇ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕಂತ ಹೋಗಿದ್ವಿ. ಫುಲ್ ರಶ್ ಇತ್ತು. ಹೊರಗಡೆ ಕೂತಿದ್ವಿ. ನನ್ನ ಮಗಳು ಹಂಗೆ ಕೂತಿದ್ಲು. ಅದಕ್ಕೆ ಅಂತಾನೆ ಕಾಕು ಕೊಡಿಸಿದೆ. ಸುಮ್ಮನಿರಮ್ಮ ಅಂತ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಟೈಫಾಯ್ಡ್ ಪಾಸಿಟಿವ್ ಅಂತ ಬಂತು. ಅದರಲ್ಲೇ ಮತ್ತೆ ಡಾಕ್ಟ್ರ್ ತೋರಿಸಿ ಮೆಡಿಸಿನ್ ಚೇಂಜ್ ಮಾಡಿದರು.